ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ. ಇವತ್ತಿನ ನಮ್ಮ ಅತಿಥಿ ಭಾರತದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು, ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು. ಎಂಥ ನಾಯಕರು ಅಂತಂದ್ರೆ ಭಾರತೀಯ ಸೇನೆಯಲ್ಲಿ, ನೌಕಾಪಡೆಯಲ್ಲಿ, ವಾಯುಸೇನೆ ಮತ್ತೆ ಸೇನೆಯಲ್ಲಿ ಅತ್ಯಂತ ಜನಪ್ರಿಯರು ಇವರು. ಇವರ ಮೇಲೆ ದೇಶದ ಸುರಕ್ಷತೆಯ ಜವಾಬ್ದಾರಿ ಇದೆ. ಪ್ಲೀಸ್ ವೆಲ್ಕಮ್ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನಾನೀಗ ಆಪ್ಕಿ ಅದಾಲತ್ನಲ್ಲಿ ಆಮಂತ್ರಿಸ್ತಾ ಇದ್ದೇನೆ ಆಪ್ಕಿ ಅದಾಲತ್ನ ಇವತ್ತಿನ ನಮ್ಮ ಜಡ್ಜ್, ಪ್ರಖ್ಯಾತ ಪತ್ರಕರ್ತರಾದ ಪ್ರದೀಪ್ ಸಿಂಗ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಆರಂಭಿಸೋದಕ್ಕೂ ಮೊದಲು ನಮ್ಮ ಇವತ್ತಿನ ಜಡ್ಜ್ ಪ್ರದೀಪ್ ಸಿಂಗ್ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ವಿಚಾರಣೆಯನ್ನ ಶುರು ಮಾಡೋದಕ್ಕೆ. ನ್ಯಾಯಾಲಯದ ವಾದ ವಿವಾದವನ್ನ ಶುರು ಮಾಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ವಿಷಯವಾಗಿ ಸೀಕ್ರೆಟಿವ್ ಆಗಿದ್ದಾರೆ ಎಂಬುದು. ರಾಜನಾಥ್ ಅವರೇ, ನೀವು ಯಾವತ್ತಿಗೂ ನಿಮ್ಮ ಜೀವನದ ಬಗ್ಗೆ, ಬಾಲ್ಯದ ಬಗ್ಗೆ ಅಥವಾ ಯೌವನದ ಬಗ್ಗೆ ಎಲ್ಲೂ ಕೂಡ ಮಾತಾಡಲ್ಲ. ಅದಕ್ಕೆ ಆಪ್ಕಿ ಅದಾಲತ್ನಲ್ಲಿ ನಿಮ್ಮ ರಹಸ್ಯ ಬಿಚ್ಚಿಡೋಣ ಅಂತ ಅನ್ಕೊಂಡೆ. ಇದು ನಮಗೆ ತುಂಬಾ ಕಷ್ಟದ ಕೆಲಸ ಆಗತ್ತೆ. ನೀವು ಫಿಸಿಕ್ಸ್ ಸ್ಟೂಡೆಂಟ್ ಆಗಿದ್ರಿ ಮತ್ತೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರಿ ಅನ್ನೋದು ನಿಜಾನೇ. ಆದ್ರೆ ನೀವು ಕ್ಲಾಸಸ್ನ ಬಂಕ್ ಮಾಡಿ ಸಂಘದ ಶಿಬಿರಗಳಿಗೆ ಹೋಗ್ತಾ ಇದ್ರಂತೆ. ನಾನು ಹೋಗ್ತಾ ಇದ್ದೆ. ನಾನು 9ನೇ ತರಗತಿಯಲ್ಲಿದ್ದಾಗ ಆ ಸಮಯದಲ್ಲಿ ನಾನು ರಾಷ್ಟ್ರೀಯ ಸೇವಕ ಸಂಘದ ಶಾಖೆಗಳಿಗೆ ನಾನು ಹೋಗ್ತಾ ಇದ್ದೆ, ನಿಯಮಿತವಾಗಿ ಹೋಗ್ತಾ ಇದ್ದೆ. ಮತ್ತೆ ನೀವು ಲೆಕ್ಚರರ್ ಆಗಿದ್ದಾಗ, ಶಿಕ್ಷಕರಾಗಿದ್ದಾಗ ನೀವು ತುಂಬಾನೇ ಕಟ್ಟುನಿಟ್ಟಾದ ಶಿಕ್ಷಕರಾಗಿದ್ರಿ. ಇಲ್ಲ, ನಾನು ಹೇಳೋದೇನೆಂದ್ರೆ ನಮ್ಮ ಕ್ಲಾಸ್ ಏನಿತ್ತು ಅವಾಗ ಯಾರ್ಯಾರು ಕ್ಲಾಸ್ಗೆ ಬರದೇ ಇರ್ತಿದ್ರೋ ಅವರೆಲ್ಲ ನಮ್ಮ ಕ್ಲಾಸಲ್ಲಿ ಇರ್ತಿದ್ರು. ಹೇಗಂದ್ರೆ ಪೂರ್ತಿ ರೂಮೇ ತುಂಬೋಗ್ಬಿಡ್ತಿತ್ತು ಬರೀ ಸ್ಟೂಡೆಂಟ್ಸಿಂದ. ಅಷ್ಟಂತೂ ನಾನು ಹೇಳಬಲ್ಲೆ. ಮತ್ತೆ ಈ ಮಾತು ನಿಜಾನಾ? ನೀವು IAS ಮಾಡಬೇಕು ಅನ್ಕೊಂಡಿದ್ರಿ? ಖಂಡಿತ ಇಲ್ಲ. ನನಗೆ IAS ಆಗಬೇಕು ಅಂತ ಇಷ್ಟ ಇರಲಿಲ್ಲ. ಆದರೆ ಮನಸ್ಸಲ್ಲಿ ಒಂದು ಆಸೆ ಅಂತೂ ಇತ್ತು, ಏನಂದರೆ ಆರ್ಮಿಗೆ ಹೋಗಬೇಕು ಅಂತ ಆಸೆ ಇತ್ತು. ನಾನು ಆ ಸಮಯದಲ್ಲಿ NDAಗೆ ಒಂದು ಪರೀಕ್ಷೆ ಕೂಡ ಬರೆದಿದ್ದೆ. ಆದರೆ ಯಾವಾಗ ನಾನು ಪರೀಕ್ಷೆ ಕಟ್ಟಿದ್ನೋ ಆಗಲೇ ನಮ್ಮ ತಂದೆಯವರ ಸಾವಾಯಿತು. ನನ್ನ ಕನಸನ್ನು ಅಲ್ಲಿಗೆ ಬಿಟ್ಟೆ. ಅದರಿಂದ ಮುಂದೆ ಪ್ರೊಸೀಡ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ MSc ಮಾಡಿದೆ. ಆಗ ಯೂನಿವರ್ಸಿಟಿಯ ಪ್ರೊಫೆಸರ್ PT ಶಾಂಡಿ ಅಂತ ಇದ್ದರು. ಅವ್ರು ನನ್ನ ತುಂಬ ಪ್ರೀತಿಸ್ತಾ ಇದ್ರು. ಯಾಕಂದರೆ ನಾನು ಆಂದೋಲನವನ್ನು ಮಾಡ್ತಿದ್ದೆ. ಆದರೆ ಯಾವತ್ತೂ ಕೂಡ ಪರೀಕ್ಷೆಯನ್ನು ಮುಂದೂಡೋದಕ್ಕೆ ಯೂನಿವರ್ಸಿಟಿ ಮೇಲೆ ನಾನು ಯಾವತ್ತೂ ಒತ್ತಡನ ಹೇರಲೇ ಇಲ್ಲ. ಅದಕ್ಕೆ ಅವ್ರು ನನ್ನ ತುಂಬ ಇಷ್ಟಪಡ್ತಾಯಿದ್ರು. ನಾನಾಗ ಫಸ್ಟ್ ಡಿವಿಷನ್ನಲ್ಲಿ ಇದ್ದೆ. ಅವರೇ ಹೇಳಿದ್ದು, MSc ಮಾಡಿದ ನಂತರ ಮಗನೇ ನೀನು ಯೂನಿವರ್ಸಿಟಿಲಿರೋಕ್ಕೆ ಹೋಗ್ಬೇಡ ಅಂತ. ಯಾಕಂದರೆ ನಾನು ಆಂದೋಲನ ಹೆಚ್ಚಾಗಿ ಮಾಡ್ತಾಯಿದ್ದೆ. ಆಮೇಲೆ ಅಪ್ಲೈ ಮಾಡಿದ್ದು KB ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆದೆ. ಆದ್ರೆ ಒಂದ್ಸಲ ಸೇನೆಗೆ ಸೇರ್ಬೇಕು ಅಂತ ಇಷ್ಟಪಟ್ಟಿದ್ದಂತ ಯುವಕ ಭಾರತದ ರಕ್ಷಣಾ ಮಂತ್ರಿ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ. ಈ ಥರ ಆಗುತ್ತೆ ಅಂತ ನಾನು ಕೂಡ ಯೋಚನೆ ಮಾಡಿರಲಿಲ್ಲ. ಈ ಮಾತು ನಿಜಾನಾ? ಎಮರ್ಜೆನ್ಸಿ ಬರೋ ವೇಳೆಗೆ ನೀವು ದೊಡ್ಡ ನಾಯಕರಾಗಿದ್ರಿ? ನಾನಾಗ ಲೆಕ್ಚರರ್ ಆಗಿದ್ದೆ. 21 ಏಜಲ್ಲಿ, 21ನೇ ವಯಸ್ಸಲ್ಲಿ ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿದ್ದೆ. ಜೊತೆಗೆ ಪೊಲಿಟಿಕಲಿ ಆಕ್ಟಿವ್ ಆಗಿದ್ದೆ ತುಂಬ. ನಾನು ಆಂದೋಲನಗಳಲ್ಲಿ ಭಾಗಿಯಾಗ್ತಿದ್ದೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ನಾನು ತುಂಬ ಸಕ್ರಿಯನಾಗಿದ್ದೆ. ಆಗ ಎಲ್ಲ ರಾಜಕೀಯ ಪಕ್ಷಗಳು ಒಬ್ಬೊಬ್ಬರಾಗಿ ಸೇರಿಕೊಂಡು ನನ್ನ JP ಮೂಮೆಂಟ್ ಆಗ್ತಾನೆ ಶುರುವಾಗಿತ್ತಲ್ಲ, ಅದರ ಸಂಚಾಲಕನಾಗಿ ಮಾಡಿಬಿಟ್ರು. ಆಗ ನಾನು ಎಲ್ರಿಗಿಂತ ಚಿಕ್ಕವನು. ಎಷ್ಟು ಜನ ಇದ್ರೋ ಅವರೆಲ್ಲರಿಗಿಂತ ನಾನು ಯಂಗಾಗಿದ್ದೆ. ಎಲ್ಲರೂ ನನಗೆ ಜವಾಬ್ದಾರಿನ ಕೊಟ್ಬಿಟ್ರು. ಸರಿಯಾಗ ಚಳುವಳಿ ಪ್ರಾರಂಭ ಆಯಿತು. ನಾನು ಹೆಚ್ಚು ಕಮ್ಮಿ 18 ತಿಂಗಳು ಜೈಲಲ್ಲಿದ್ದೆ. 17.5 ಅಥವಾ 18 ತಿಂಗಳು
ಆಗ ಜೈಲಲ್ಲಿದ್ದೆ. ಸುಮಾರು ನಂಗಾಗ 23 ವರ್ಷ ನೀವು ಇರ್ಬೋದು. ಹೇಗೆ ಸಿಕ್ಕಾಕೊಂಡ್ರಿ? ನನಗೆ ಆಗ್ತಾನೆ ಮದುವೆ ಆಗಿತ್ತು. ನಾನು ಮನೇಲಿದ್ದೆ. ಆಗ ಅವತ್ತಿನ ದಿನ ನನ್ನ ಹೆಂಡತಿ ನನಗೋಸ್ಕರ ರವೆ ಹಲ್ವಾ ಮಾಡಿದ್ಲು. ನಾನು ಎಕ್ಸಸೈಸ್ ಕೂಡ ಮಾಡ್ತಿದ್ದೆ ಆ ಸಮಯದಲ್ಲೂ. ಚಿಕ್ಕ ವಯಸ್ಸಿಂದ ಎಕ್ಸಸೈಸ್ ಮಾಡ್ತಾನೇ ಇದ್ದೀನಿ ನಾನು. ಆ ಸಮಯದಲ್ಲೂ ಎಕ್ಸಸೈಸ್ ಮಾಡ್ತಿದ್ದೆ. ಟೆರೆಸ್ ಮೇಲೆ ಎಕ್ಸಸೈಸ್ ಮಾಡಿಕೊಂಡು ಕೆಳಗೆ ಬಂದೆ. ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ನಾನು ರೂಮಲ್ಲಿ ಬಟ್ಟೆ ಹಾಕೋತಿದ್ನಲ್ಲ, ಆಗ ಕೆಳಗಡೆಯಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಓಡ್ ಬಂದು ಹೇಳಿದ್ರು, ಸರ್ ಕೆಳಗಡೆ ಪೊಲೀಸ್ ಗಾಡಿಗಳು ತುಂಬ ಇದೆ ಅಂತ. ಮತ್ತು ಇನ್ಸ್ಪೆಕ್ಟರ್ ಉಪಾಧ್ಯಾಯರು, ಆಗ ಅವರು ಇನ್ಸ್ಪೆಕ್ಟರ್ ಆಗಿದ್ದರು, ಅವರು ಇದ್ದಾರೆ, ಡೆಪ್ಯೂಟಿ SP ಇದ್ದಾರೆ. ಅವರು ಬಂದಿದ್ದೆಲ್ಲ ನೋಡಿ ನನಗೆ ಅರ್ಥ ಆಯಿತು ನನ್ನ ಅರೆಸ್ಟ್ ಮಾಡೋಕ್ಕೆ ಅಂತ. ನಾನು ಆಗ ಹೇಳಿದೆ, ಅವ್ರನ್ನ ಮೇಲಕ್ಕೆ ಕರಿ, ಡೆಪ್ಯೂಟಿ SP ಮತ್ತು ಇನ್ಸ್ಪೆಕ್ಟರ್ ಅವ್ರನ್ನ ಕೂರಿಸಿರು, ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳು, ತಿಂಡಿ ಗಿಂಡಿ ಮಾಡಿಕೊಂಡು ನಿಮ್ಮ ಜೊತೆ ಬರ್ತಾರೆ ಅಂತ ಹೇಳು ಅಂದೆ. ಅವರು ಕೂತ್ಕೊಂಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ತಿಂಡಿ ತಿನ್ನಿ ಅಂತ. ಸರಿ, ತಿಂಡಿ ತಿನ್ಕೊಂಡು ಹೋದ್ವಿ. ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡೋದ್ರು. ಕರ್ಕೊಂಡು ಹೋದ್ಮೇಲೆ ತುಂಬಾ ಗೌರವದಿಂದ ಊಟ ಮಾಡಿ ಅಂತನೂ ಅಂದರು. ಮತ್ತು ರಾತ್ರಿ ಸುಮಾರು 11 ಗಂಟೆಗೆ ಅಲ್ಲಿನ ಡಿಸ್ಟ್ರಿಕ್ಟ್ ಜೈಲು ಏನಿತ್ತು ಅಲ್ಲಿಗೆ ನನ್ನ ಕಳಿಸಿದ್ರು. ಆಗ ಅಲ್ಲಿ ಸುಮಾರು 250 ಜನ ಮುಂಚೆನೇ ಏನು ಬಂಧನಕ್ಕೊಳಗಾಗಿದ್ರೋ ಅವರು ಒಂದೇ ಕಡೆ ಒಂದು ಕಾಂಪೌಂಡಲ್ಲಿದ್ದರು ಒಟ್ಟಿಗೆ. ನನಗೆ ಆಗ ಸ್ಯಾಲ್ಯೂಟರಿ ಸೆಲ್ ಅಂತ ಏನು ಹೇಳ್ತಾರೆ ಅಲ್ಲಿಗೆ ಹಾಕಿದ್ರು. ನನ್ನ ಜೊತೆ ಆಗ ಆಸಾರಾಮ್ ಯಾದವ್ ಇದ್ರು, ಲಾಲ್ಜಿ ಅವರಿದ್ರು. ಅವರು ಸಪ್ರೇಟ್ ಕೋಣೆಯಲ್ಲಿ, ನಾನು ಸಪ್ರೇಟ್ ಕೋಣೆಯಲ್ಲಿ. ಸರಿ, ಸುಮಾರು ನಾನು ಮರ್ತಿಲ್ಲ, 2.5 ತಿಂಗಳು ಅಥವಾ 2 ತಿಂಗಳು ನಾನು ಒಂಟಿಯಾಗೇ ಇದ್ದೆ ಸ್ಯಾಲ್ಯೂಟರಿ ಸೆಲ್ ಒಳಗೆ. ಆಗ ಈಗ ಹೊಸದಾಗಿ ಮದುವೆ ಆದ್ಮೇಲೆ ಒಬ್ಬಂಟಿಯಾಗಿದ್ರೆ ಹೆಂಡತಿ ಕೋಪ ಬರಲ್ವಾ? ಇಲ್ಲ, ಅದೇನು ಮಾಡ್ಕೊಳ್ಳಿಲ್ವಾ? ಇಲ್ಲ, ಅವಳೇ ಕೋಪ ಮಾಡ್ಕೋತಾಳೆ. ನನ್ನ ಹೆಂಡತಿ ಸಪೋರ್ಟು ನನಗೆ ತುಂಬ ಚೆನ್ನಾಗಿತ್ತು. ನನ್ನ ಹೆಂಡತಿ ಬಗ್ಗೆ ಯಾವತ್ತೂ ನನ್ನ ಜೀವನದಲ್ಲಿ ಏನೂ ಬೇಜಾರಿಲ್ಲ. ಆದರೆ ನನ್ನ ಹೆಂಡತಿ ಹೇಳೋದಕ್ಕೆಲ್ಲ ನನ್ನ ಮನಸ್ಸೊಳಗಡೆ ತುಂಬಾ ಗೌರವ ಇದೆ. ನಿಮ್ಮ ಬಯೋಗ್ರಫಿನಲ್ಲಿ ನಾನು ಓದಿದ್ದೆ, ಪೊಲೀಸ್ನವರು ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ನಿಮ್ಮ ತಾಯಿ ಕೂಡ ಬಂದಿದ್ರು. ಇಲ್ಲ, ಅದು ಆಗಲ್ಲ. ಏನಂದರೆ ನಾನು ಒಂಟಿಯಾಗಿದ್ನಲ್ಲ, ಅದಾದಮೇಲೆ ಏನಾಯಿತು ಅಂದರೆ ನನ್ನನ್ನು ಈ ಜೈಲಲ್ಲಿ ಇಡಬಾರ್ದು, ಸೆಂಟ್ರಲ್ ಜೈಲಿಗೆ ಕಳಿಸ್ಬೇಕು ಅಂತ. ಯಾಕಂದ್ರೆ ಅಲ್ಲಿ 250 ಜನ ಘೋಷಣೆಗೆ ಹೋಗ್ತಾಯಿದ್ರು. ನಾನು ಇಲ್ಲಿಂದ ಘೋಷಣೆಗೆ ಹೋಗ್ತಾಯಿದ್ದೆ ಸರ್ಕಾರದ ವಿರುದ್ಧ. ನಾನು ಇಲ್ಲಿಂದ ಘೋಷಣೆಗೆ ಹೋಗಿದ್ರೆ 250 ಜನ ಕಾಂಪೌಂಡಲ್ಲಿರೋರು ಅಲ್ಲೂ ಘೋಷಣೆಗೆ ಹೋಗ್ತಾಯಿದ್ರು. ಆಗ ಅಲ್ಲಿ ಅಥಾರಿಟೀಸ್ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇವನು ಇಲ್ಲಿದ್ದರೆ ಎಲ್ಲರೂ ಹಾಳು ಮಾಡಿಬಿಡ್ತಾನೆ ಅಂತ ನನ್ನ ಸೆಂಟ್ರಲ್ ಜೈಲಿಗೆ ಹಾಕ್ಬಿಟ್ರು. ಆಗ ನನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲಿ ತುಂಬ ಸೆಕ್ಯೂರಿಟಿ ಫೋರ್ಸ್ ಇತ್ತು. ಆಗ ನನ್ನ ತಾಯಿ, ನನ್ನ ಹೆಂಡತಿ ಮತ್ತು ನೆರೆಹೊರೆಯವರು ಎಲ್ಲರೂ ಬಂದಿದ್ದರು. ತುಂಬ ಜನ ಮಹಿಳೆಯರು ಇದ್ದರು. ನನ್ನ ತಾಯಿ ಕೂಡ ಅಲ್ಲಿದ್ದರು. ಅವ್ರು ನನಗೆ ಹೇಳಿದ್ದು, ಪೊಲೀಸರು ಕೊಂದರೂ ಕೂಡ ಮಗನೇ ಏನೇ ಆದರೂ ಕೂಡ ನಿನ್ನ ಕ್ಷಮೆ ಕೇಳಬೇಡ, ಸೋಲೊಪ್ಕೋಬೇಡ ಅಂತ. ನೀನು ಇಡೀ ಜೀವನ ಜೈಲಲ್ಲಿದ್ರೂ ಪರವಾಗಿಲ್ಲ, ನಾನು ಹೆಮ್ಮೆ ಪಡ್ತೀನಿ ಅಂದರು. ತುಂಬ ಕಷ್ಟಕರವಾದ ಪ್ರಶ್ನೆ ಕೇಳಿಬಿಟ್ರಿ, ನನಗೆ ತುಂಬ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಅಂದ್ರೆ ನೀವು ಹೋಗ್ಲೇಬೇಕಾಗಿತ್ತು. ಆಗ ಕುಟುಂಬದ ಸ್ಥಿತಿ ನಿಜಕ್ಕೂ ಕೆಟ್ಟದ್ದಾಗಿತ್ತಾ? ಇಲ್ಲ, ನನ್ನ ಹೆಂಡತಿ ಆಗ ಅವಳು ತವ್ರ ಮನೆಗೆ ಹೋದ್ಲು. ಆಗ ಅಲ್ಲಿ ಒಂದು ಸ್ವಲ್ಪ ಕಾಲ ಕಾಲೇಜಲ್ಲಿ ಲೆಕ್ಚರರ್ ಆದಳು, ಪೊಲಿಟಿಕಲ್ ಸೈನ್ಸ್. ಹಾಗೆ ಎಮರ್ಜೆನ್ಸಿ 1 ವರ್ಷ ಪೂರ್ತಿಯಾದಾಗ ಸಮಾನತೆಯ ಗ್ರಹಿಕೆ ಇತ್ತು, 1 ವರ್ಷದ ನಂತರ ಜನರು ಜೈಲಿಂದ ಬಿಡುಗಡೆ ಆಗ್ತಾರೆ ಅಂತ. ಆಗ ಅಲ್ಲಿ ನಮ್ಮ ಸೋದರ ಸಂಬಂಧಿ ಇದ್ದ, ಈಗಲೂ ಇದ್ದಾನೆ, ಗಾಜಿಪುರದ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ದಾನೆ. ಅವನ ಹತ್ರ ನನ್ನ ತಾಯಿ ಕೇಳಿದ್ದೀನಂದರೆ, ಅವನ ಹೆಸರು ಶ್ರೀ ವಿಜಯ್ ಸಿಂಗ್ ಅಂತ. ಅವನ ಹತ್ರ ಕೇಳಿದ್ದಾರೆ, 1 ವರ್ಷ ಆಯ್ತಲ್ಲ ರಾಜನಾಥ್ ಇನ್ನೇನು ಬರ್ತಾನೆ ಅಂತ. ಅವನಾಗ ಹೇಳ್ದ, ಇಲ್ಲಮ್ಮ ಅಜ್ಜಿ ಅಂತ ಕರಿತಿದ್ದ ಅವನು. ಅಜ್ಜಿ 1 ವರ್ಷ ಎಕ್ಸ್ಟೆಂಡ್ ಆಗೋಗಿದೆ ಅಂತ ಹೇಳ್ದ, ಇನ್ನೂ 1 ವರ್ಷ. ಅವ್ರಿಗಾಗ ಬ್ರೈನ್ ಹ್ಯಾಮರೇಜ್ ಆಗೋಯ್ತು. ಆಮೇಲೆ
ನನಗೆ ಅರ್ಥ ಆಗುತ್ತೆ ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ ಅನ್ನೋದು. ಆಸ್ಪತ್ರೆಗೆ ಸೇರ್ಕೊಂಡ್ರು, 27-28 ದಿನದಲ್ಲಿ ತೀರ್ಕೊಂಡ್ರು. ಯಾವಾಗ ಎಮರ್ಜೆನ್ಸಿ ಸಮಯ ಮುಗಿದು ವಾಪಸ್ ಬಂದ್ರಲ್ಲ, ಅದು ನಿಮ್ಮ ರಾಜಕೀಯದ ಮೊದಲನೇ ಹೆಜ್ಜೆ ಆಗಿತ್ತಾ? ನಾನು ಬಂದಮೇಲೆ ಏನು ಮಾಡಿದೆ? ನಾನು ಚಿಕ್ಕ ವಯಸ್ಸಿಂದ ವಾಸ ಮಾಡ್ತಿದ್ದ ಆ 3 ಕೋಣೆಗಳ ಬಾಡಿಗೆ ಮನೆ ಏನಿತ್ತು ಅಲ್ಲಿಗೆ ಬಂದೆ. ಆಮೇಲೆ ನಾನು ಹಿಂದಿನ ದಿನ ಸಂಜೆ ಬಂದಿದ್ದೆ ಅಲ್ಲಿಗೆ. ಬೆಳಗ್ಗೆ ನನ್ನ ಪ್ಯಾಂಟ್ ಶರ್ಟ್ ಏನಿತ್ತು ಅಲ್ಲಿ ಅದನ್ನ ಹಾಕ್ಕೊಂಡು ಅವತ್ತು ನಾನು ಟೀ ಕುಡಿತಾ ಇದ್ದೆ. ಒಂದು ಬೆಂಗಾಲಿ ಫ್ಯಾಮಿಲಿ ಇತ್ತು, ಅವರೇ ನನಗೆ ಟೀ ಕೊಡ್ತಾಯಿದ್ರು. ತುಂಬ ಸಹಾಯ ಮಾಡಿದ್ದಾರೆ ಪಾಪ ಅವರು. ಆಗ ನಮ್ಮ ಜನಸಂಘದ ಒಬ್ಬ ಹಳೆಯ ನಾಯಕರಿದ್ದರು, ಅವರ ಹೆಸರು ಲೇಟ್ ಕೇದಾರ್ ಸಾಹೇಬ್. ಆಗ ಅವ್ರು ಬಂದು ಹೇಳಿದ್ರು ನನಗೆ ವಾರಣಾಸಿಯಿಂದ ಟೆಲಿಫೋನ್ ಬಂದಿದೆ ಅಂತ. ವಾರಣಾಸಿಗೆ ಡೆಲ್ಲಿಯಿಂದ ನಾನು ಸಂಸತ್ತಿನ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿದ್ರು. ಹಾಗೆ ನನಗೆ ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು 2 ದಿನ ಆದಮೇಲೆ, ಅಂದರೆ ಮುಂದಿನ 2 ದಿನ ಆದಮೇಲೆ ಫಾರಮ್ ಫಿಲಪ್ ಮಾಡಬೇಕು ಅಂತ ಅಲ್ಲಿಂದ ಆದೇಶ ಬಂದಿದೆ ಅಂದರು. ನಾನು ಹೋದೆ. ಅದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆಗ ನನ್ನ ವಯಸ್ಸು ಕೂಡ ಸುಮಾರು 25 ವರ್ಷ ಇತ್ತೇನೋ ಅನಿಸುತ್ತೆ. ನಾನು ತುಂಬ ಸಡಗರದಿಂದನೇ ಎದ್ದು ಹೋದೆ, ಏನಾಗುತ್ತೋ ನೋಡೋಣ ಅಂತ. ಅಧಿಕಾರದ ಪತ್ರ ಸಿಕ್ತು, ಎಲ್ಲ ಸಿಕ್ತು. ಆದರೆ ಮತ್ತೆ ಅದೇ ದಿನ ಮ್ಯಾಜಿಸ್ಟ್ರೇಟ್ರು ಚಿಹ್ನೆ ಕೊಡೋದಕ್ಕೆ ಅಂತ ಕರೆದಾಗ ನಾವೆಲ್ಲ ಅಲ್ಲಿದ್ವಿ. ಎಷ್ಟೋ ವಕೀಲರು ಕೂಡ ಇದ್ದರು. ನಮ್ಮ ಮುರಳೀಧರ್ ಪಾಂಡೆ, ರಾಮಾಚಾರಿ ಪಾಂಡೆ, ಮಾಜಿ ಶಾಸಕರು, ಜನಸಂಘದ ಮಾಜಿ ಶಾಸಕರು, ಅವರು ಕೂಡ ಇದ್ದರು. ಆಗ ಒಬ್ಬ ವ್ಯಕ್ತಿ ಟೆಲಿಗ್ರಾಮ್ ತೊಗೊಂಡು ಬರ್ತಾನೆ. ಮ್ಯಾಜಿಸ್ಟ್ರೇಟ್ರು ಚಿಹ್ನೆ ನೀಡೋದು ಕೊಟ್ಟಿದ್ರು. ಆಗ ಅವ್ರು ಹೇಳಿದ್ರು, ಸಾರಿ ಮಿಸ್ಟರ್ ಸಿಂಗ್, ನಾನು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಬಂದು ಆಮೇಲೆ ನಿಮ್ಮನ್ನು ನೋಡ್ತೀನಿ ಅಂತಂದರು. ಅವ್ರು ಹೋದರು. ಆಮೇಲೆ ಬಂದರು, ಹೇಳಿದ್ರು, ಮಿಸ್ಟರ್ ಸಿಂಗ್, ನಿಮ್ಮ ಅಥಾರಿಟಿ ಲೆಟರ್ನ ಕ್ಯಾನ್ಸಲೇಷನ್ ಆರ್ಡರ್, ಹಾಗೆ ಫಕೀರ್ ಅನ್ಸಾರಿ ಅವರ ಅಧಿಕಾರದ ಪತ್ರದ ರದ್ದತಿ ಆದೇಶ, ನಿಮಗೆ ಟಿಕೆಟ್ ಸಿಗಲ್ಲ ಅಂತಂದರು. ನನಗ ಜನರ ಮೇಲೆ ಕೋಪಗೊಳ್ಳಿಲ್ಲ. ದೇವರು ನನಗೆ ತುಂಬಾ ಸಂಯಮ ಕೊಟ್ಟಿದ್ದ. ನಾನು ಅಂದ್ಕೊಂಡಿದ್ದು ಇಲ್ಲೇನು ಜಗಳ ಆಗಬಾರ್ದು ಅಂತ. ಒಂದು ಮೈಕ್ ಇತ್ತು ಅಲ್ಲಿ. ಆ ಮೈಕ್ ತೊಗೊಂಡು ನಾನು ಅಪೀಲ್ ಮಾಡಿದೆ, ಫಕೀರ್ ಅಲಿ ಅನ್ಸಾರಿ, ನೀವೆಲ್ಲೇ ಇದ್ದರೂ, ಬದೋಹಿ ನಿವಾಸಿಯಾಗಿದ್ದರು, ತುಂಬ ಒಳ್ಳೆ ವ್ಯಕ್ತಿಯವರು. ನಾನು ಹೇಳಿದೆ, ಫಕೀರ್ ಅನ್ಸಾರಿ ನೀವೆಲ್ಲೇ ಇದ್ದರೂ ಬನ್ನಿ ಇಲ್ಲಿ ಅಂತ. ಹಾಗೆ ಹೀಗೆ ಮಾತಾಡ್ತಾ ನಾನು ಘೋಷಣೆ ಕೂಡ ಮಾಡಿಬಿಟ್ಟೆ. ಈಗ 3 ಗಂಟೆಯ ಸಮಯ ಮುಗಿದೋಗಿದೆ. ಈಗ ನಾನು ವಿಡ್ರಾ ಮಾಡೋದಕ್ಕಾಗಲ್ಲ, ಸಾಧ್ಯ ಇಲ್ಲ. ನಿಮ್ಮ ಆಯ್ಕೆಯ ಯಾವುದೇ ಚಿಹ್ನೆಯನ್ನು ತಗೊಳ್ಳಿ ಅಂತ ಸ್ಟೇಟ್ ನನಗೆ ಒತ್ತಾಯ ಮಾಡಿದೆ. ನಾನು ಹೇಳಿದೆ ನನಗೆ ಯಾವುದೇ ಆಯ್ಕೆ ಇಲ್ಲ ಅಂತ. ಆದರೆ ಜನರಲ್ಲಿ ಮನವಿ ಮಾಡಿಕೊಂಡೆ. ನಾನು ಏನು ಅಪೀಲ್ ಮಾಡ್ತೀನಿ ಅಂತಂದರೆ, ಮತದಾನ ಪತ್ರದಲ್ಲಿ ನನ್ನ ಹೆಸರಂತೂ ಖಂಡಿತ ಇದ್ದೇ ಇರುತ್ತೆ. ನನ್ನ ಹೆಸರು ಮುಂದೆ ಯಾರಾದರೂ ಟಸ್ಸೆ ಹಾಕಿದ್ರೆ ನನ್ನ ಹಣೆ ಬರದಲ್ಲಿ ಏನೋ ಬರೀತಾ ಇದ್ದಾರೆ ಅಂತ ಅನ್ಕೋತೀನಿ. ಎಲ್ರಿಗೂ ಫಕೀರ್ ಅಲಿ ಅನ್ಸಾರಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಿತ್ತು. ಅದರಿಂದ ಏನಾಯಿತು ಅಂತಂದರೆ, ಫಕೀರ್ ಅಲಿ ಅನ್ಸಾರಿ ಅವರು ಇಡೀ ಚುನಾವಣೆ ಸಮಯ ಅವರೆಲ್ಲೆಲ್ಲಿ ಹೋಗ್ತಿದ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಚೌಧರಿ ಚರಣ್ ಸಿಂಗ್ ಅವರ ಮೀಟಿಂಗ್ ಇತ್ತು. ಆ ಒಂದು ಮೀಟಿಂಗಲ್ಲಿ ನನಗೆ ಮಾತಾಡೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ರು. ತುಂಬ ಕ್ರೌಡ್ ಇದ್ದಾಗ 50,000, 60,000, 70,000 ಜನ ಆ ಕಾಲದಲ್ಲೂ ಸೇರ್ತಾಯಿದ್ರು. ಆಗಲೂ ನಾನು ಅದೇ ವಾಕ್ಯನ ಹೇಳಿದೆ, ಮತದಾನ ಪತ್ರದಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ. ಯಾರಾದರೂ ನನ್ನ ಹೆಸರು ಮುಂದೆ ಟಸ್ಸೆ ಹೊಡೆದ್ರೆ ನನ್ನ ಹಣೆ ಬರೆದ ಮೇಲೆ ಪೆನ್ನಲ್ಲಿ ಬರೀತಾರೆ. ಆದರೆ ಸಾಮಾನ್ಯವಾಗಿ ಯಾರ್ದಾದ್ರೂ ಟಿಕೆಟನ್ನು ಲಾಸ್ಟ್ ಮಿನಿಟಲ್ಲಿ ಕಟ್ ಮಾಡಿ ಕೊಟ್ಟರೆ ಕೋಪ ಬರುತ್ತೆ. ನಿಮಗೆ ಕೋಪ ಬರಲಿಲ್ವಾ? ಅಲ್ಲ, ನನಗಿಷ್ಟ ಅಂತೂ ಆಗೇ ಇಲ್ಲ. ನಿಜ, ನನಗಿಷ್ಟ ಆಗಿಲ್ಲ. ಬಾಲ್ಯದಿಂದ ಸಂವೇದನಾಶೀಲನಾಗೇ ಇದ್ದೆ. ದೇವರು ನನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ದೇವ್ರ ದಯೆ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ದೇವರಿದ್ರೇನೆ ಅಲ್ವಾ ಎಲ್ಲನೂ. ಹಾಗಿದ್ರೆ ನೀವು ಮೊದಲನೇ ಸಲ MLA ಆಗಿದ್ದು ಯಾವಾಗ? 77ರಲ್ಲಿ ಚೌಧರಿ ಚರಣ್ ಸಿಂಗಿಂದ ನನಗೆ ಚಿಹ್ನೆ ಸಿಕ್ಕಿದ್ದು, ಜನಸಂಘದಿಂದ. ಯಾಕಂದರೆ ನಾನು ಅಧ್ಯಕ್ಷತೆ ವಹಿಸಿದ್ದ ಮೀಟಿಂಗಲ್ಲಿ 3-4 ನಿಮಿಷಗಳು ಮಾತಾಡಿದ್ದೆ. ಆದರೆ ಅಲ್ಲಿಂದ ಹೊರಬಂದ ನಂತರ ನಾನು ಲಕ್ನೋಗೆ ಹೋದಾಗ ಅಲ್ಲಿ ಪಂಡಿತ್ ಮಾಧವ್ ಪ್ರಸಾದ್ ಜಿ ತ್ರಿಪಾಠಿ, ರವಿ ಕಿಶೋರ್ ಜಿ ಅವರು ಆಗ ನಮಗೆ ನಾಯಕರಾಗಿದ್ದರು. ಅವ್ರ ಹತ್ರ ಅವ್ರೇನು ಹೇಳ್ತಾರೆ ನೋಡಿ, ಎಲ್ಲರೂ ಕೇಳಿ, 1 ಟಿಕೆಟನ್ನು ನಮ್ಮ ಕಡೆಯಿಂದ ಆ ಹುಡುಗ ರಾಜನಾಥ್ಗೆ ಕೊಡಬೇಕು ಅಂತ. ಆದರೆ ಆಗ 4 ತಿಂಗಳ ನಂತರ ಎಲೆಕ್ಷನ್ ಏನಾಯಿತೋ ಅಲ್ಲಿ ಹೆಸರಿದ್ದಿದ್ದು ಅಸಾರಾಮ್ ಯಾದವ್ ಅಂತ. ಸೊ ಅವ್ರ ಹೆಸರು ಬಂತು. ಆದರೆ ದೆಹಲಿಗೆ ಬಂದಾಗ ಚೌಧರಿ ಚರಣ್ ಸಿಂಗ್ ಅವ್ರು ಹೇಳಿದ್ದು, ಜನಸಂಘದವ್ರು ನಮಗೆ 1 ಟಿಕೆಟ್ ಕೊಡೋದಿಲ್ವಾ ಅಂತ. ಅವರು ಅವ್ರ ಹೆಸರನ್ನ ಹೊಡೆದಾಕಿ ನನ್ನ ಹೆಸರನ್ನ ಹಾಕಿದ್ರು. ನಾನು MLA ಆಗ್ಬಿಟ್ಟೆ. ಆದರೆ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ನೀವು ಯಾರೋ ಒಬ್ಬರ ಹೆಸರನ್ನ ಕಟ್ ಮಾಡಿದ್ರಿ ಅಂತ. ಎಲ್ಲಿ ಹೇಳಿ? ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ನಿಮ್ಮ ಮಗನ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ರಿ. ಓ, ಇದಾಗಿದ್ದು 2007ರಲ್ಲಿ.
ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಇತ್ತು. ಆಗ ಶ್ರೀ ಕಲ್ಯಾಣ್ ಸಿಂಗ್ ಅವರು ಈಗಲೂ ಇದ್ದಾರೆ. ಅವರು ನಮಗಿಂತ ಹೆಚ್ಚು ಗೌರವಾನ್ವಿತ ರಾಜ್ಯಪಾಲರು ಕೂಡ ರಾಜಸ್ಥಾನದಲ್ಲಿ. ಇವರೆಲ್ಲರೂ ವಾರಣಾಸಿಯ ಒಂದು ವಿಧಾನಸಭೆ ಕ್ಷೇತ್ರದಿಂದ ನನ್ನ ಮಗನ್ನ ಆಯ್ಕೆ ಮಾಡಬೇಕು ಅಂತಿದ್ರು. ನಾನು ಎಲೆಕ್ಷನ್ ಕಮಿಟಿಯಲ್ಲಿದ್ದೆ, ನಾನು ಅಧ್ಯಕ್ಷನಾಗಿದ್ದೆ ಪಾರ್ಟಿಗೆ. ಅಟಲ್ ಅವರು, ಅಡ್ವಾಣಿ ಅವರು ನನ್ನ ಪಕ್ಕದಲ್ಲಿ ಕೂರ್ತಿದ್ರು. ಅದರಿಂದ ನಾನು ಹೇಳಿದ್ದೇನು ಅಂತಂದರೆ, ನಾನು ನನ್ನ ಕೈಯಿಂದ ನನ್ನ ಮಗನಿಗೆ ಟಿಕೆಟ್ ಕೊಡೋದಿಲ್ಲ ಅಂತ. ಅಟಲ್ ಅವರ ಸ್ವಭಾವ ಹೇಗಿತ್ತು ಅಂತಂದರೆ, ಅವ್ರು ಹೇಳಿದ್ರು ನಮ್ಮ ಭಿನ್ನಾಭಿಪ್ರಾಯವನ್ನು ಗಮನಿಸಬೇಕು ಅಂತ ಎಲೆಕ್ಷನ್ ಕಮಿಟಿಯಲ್ಲಿ. ನಾನಿದನ್ನು ಒಪ್ಪೋದಿಲ್ಲ ಅಂತಂದರು. ಅಡ್ವಾಣಿ ಅವರು ಹೇಳಿದ್ರು, ಎಲ್ಲರೂ ಹಾಗೆ ಹೇಳಿದ್ರು. ಹಾಗೆ ಅನಂತಕುಮಾರ್ ಇತ್ತೀಚೆಗೆ ನಿಧನರಾದ್ರಲ್ಲ, ನಮ್ಮ ಕೊಲೀಗ್ ಆಗಿದ್ರು, ನಮ್ಮ ಎಲೆಕ್ಷನ್ ಕಮಿಟಿ ಸೆಕ್ರೆಟರಿ ಆಗಿದ್ರು. ಅವ್ರು ಹೇಳಿದ್ರು, ಹೋಗು ಘೋಷಣೆ ಮಾಡು ಅಂತ. ಸರಿ, ಸಂಜೆ ಮನೆಗೆ ಹೋದಾಗ ಮನೇಲಿ ಪಂಕಜ್ ಕಾಲಿಗೆ ಬೆಳಗ್ಗೆ ಬಂದ ನಾನು ಆಶೀರ್ವಾದ ಮಾಡಲಿಲ್ಲ. ತುಂಬ ದುಃಖ ಆಗಿ ಒಂದು ತಾಯಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ ಅಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂತ. ನಾನು ಹೇಳಿದೆ, ನನ್ನ ಮಗನಿಗೆ ನನ್ನ ಕೈಯಿಂದ ನಾನು ಸಿಂಬಲ್ನ ಕೊಡೋಕ್ಕಾಗಲ್ಲ ಅಂತ. ಯಾಕಂದರೆ ನನಗೆಲ್ಲರೂ ಒಂದೇನೆ. ಆಮೇಲೆ ಪಂಕಜ್ ಬಂದು ಮಾತಾಡ್ದ. ನಾನು ಅದಕ್ಕೆ ಪಂಕಜ್ನ ತುಂಬ ಹೊಗಳ್ತೀನಿ. ಅವನು ಏನಂದ ಅಂತಂದರೆ, ಅಪ್ಪ ನಿಮ್ಗಿಷ್ಟ ಇಲ್ಲ ಅಂತಂದ್ರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ. ಕಣ್ಣಲ್ಲಿ ನೀರಿತ್ತು. ಆಗ ಹೇಳ್ದ, ನಿಮ್ಗಿಷ್ಟ ಇಲ್ಲ ಅಂತಂದ್ರೆ ನನಗೆ ನೋಡಿ, ನಾರ್ಮಲಿ ತಂದೆ ದೊಡ್ಡ ನಾಯಕರಾಗಿದ್ರೆ ಮಗನಿಗೆ ಅದು ಲಾಭ ಆಗುತ್ತೆ. ಆದ್ರೆ ನೀವಂತೂ ಅವ್ರಿಗೆ ನಷ್ಟ ಮಾಡ್ಬಿಟ್ರಿ. ಇಲ್ಲ, ಹಾಗಲ್ಲ. ನನ್ನ ಕೈಯಿಂದ ನಾನು ಅಧ್ಯಕ್ಷನಾಗಿರುವಾಗ ನನ್ನ ಮಗನಿಗೆ ನಾನು ಟಿಕೆಟ್ಗೋಸ್ಕರ ಸಿಗ್ನೇಚರ್ ಮಾಡೋಕ್ಕಾಗಲ್ಲ. ಅದು ಸರಿಯಲ್ಲ. ಇದೆಲ್ಲ ಆದಮೇಲೆ ಈಗ ನಮ್ಮ ಪ್ರಧಾನಮಂತ್ರಿಗಳೇನಿದ್ದಾರೆ, ಆಗ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ ಇವತ್ತಿನ ಗೃಹ ಮಂತ್ರಿ ಏನಿದ್ದಾರೆ, ಅಮಿತ್ ಶಾ ಅವ್ರು ಕೂಡ ಇರ್ತಿದ್ರು. ಅವರು ನನ್ನ ಮಾತನ್ನ ಕೇಳ್ತಾ ಇದ್ರು. ಇಲ್ಲಿವರೆಗೂ ಜೀವನದಲ್ಲಿ ನಾನು ಎಲ್ಲೂ ಹೇಳಿಲ್ಲ ಇವರೆಲ್ಲ ಹಾಗೆ ಬಂದಿದ್ದಾರೆ ಅಂತ. ನಾನು ಎಲ್ಲೂ ಹೇಳಿಲ್ಲ. ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ ನೋಡಿ, ನಾನು ನೋಡಿದ್ದೆ, ಪ್ರಧಾನಮಂತ್ರಿಯವರು ನಿಮ್ಮ ಚಿಕ್ಕ ಮಗ ನೀರಜ್ ಅವರಿಗೆ ಕಳೆದ ತಿಂಗಳು ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದ್ರು. ಅವ್ರು ಹೇಳಿದ್ರು, ಮೋದಿಯವರ ಅಭಿವೃದ್ಧಿ ಹೊಂದಿದ ಭಾರತದ ಪ್ರಥಮ ರಾಯಭಾರಿಯವರು ಅಂತ ನೀರಜ್ ಸಿಂಗ್. ಇದ್ರೆ ಈಗೇನ್ ಮಾಡ್ಬೇಕು? ನೀವು ಅವರನ್ನ ಯಾವತ್ತೂ ಹೊಗಳೋದು ಇಲ್ಲ, ಮತ್ತೆ ಅವ್ರ ಬಗ್ಗೆ ಯಾವತ್ತೂ ಮಾತಾಡೋದೂ ಇಲ್ಲ. ಇಲ್ಲ, ಹಾಗಲ್ಲ. ನನ್ನ ಮಗ ಯಾರಿಗೂ ಕೆಟ್ಟವನು ಅಂತ ಅನ್ಸೋದಿಲ್ಲ. ಒಳ್ಳೆಯವನೇ. ಅವನು ಆಕ್ಟಿವ್ ಆಗಿರ್ತಾನೆ, ಸೋಷಿಯಲ್, ಪೊಲಿಟಿಕಲ್ ಎಲ್ಲ. ಮೋದಿಜಿಯವರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಂದು ವಾರದಲ್ಲಿ ಅವರು ಅಭಿವೃದ್ಧಿ ಹೊಂದಿದ ಭಾರತದ 50,000 ರಾಯಭಾರಿಗಳನ್ನ ಮಾಡಿದ್ರು. ಹೌದು, ಅದರ ಬಗ್ಗೆ ನಾನು ಕೇಳಿದ್ದೆ. ನೀವು ಕುಟುಂಬಕ್ಕೋಸ್ಕರ ಏನು ಮಾಡೋದಿಲ್ಲ. ಅದರ ಬದಲಾಗಿ ನೀವು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದಾಗ ಸ್ವಜನ ಪಕ್ಷಪಾತದ ಬಗ್ಗೆ, ಕುಟುಂಬ ರಾಜಕೀಯದ ಬಗ್ಗೆ, ಅವರು ಆ ಪತ್ರಕರ್ತರನ್ನ ತರಾಟೆಗೆ ತಗೋತಾರೆ. ಅವ್ರು ಹೇಳ್ತಾರೆ, ಅಮಿತ್ ಶಾ ಅವರನ್ನ ಕೇಳಿ ಮಗನ್ಗೆ ಏನ್ ಮಾಡ್ತಾರೆ, ಮತ್ತೆ ರಾಜನಾಥ್ ಸಿಂಗ್ ಅವರನ್ನ ಕೇಳಿ ಅವ್ರ ಮಗನ್ಗೆ ಏನ್ ಮಾಡ್ತಾರೆ ಅಂತ. ನಾನು 2 ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಜತ್ ಅವರೇ. ಈ ರಾಜಕೀಯ ಜೀವನದಲ್ಲಿ ನಾನು ಏನೇನು ಮಾಡಿದ್ದೀನೋ ಪರವಾಗಿಲ್ಲ. ಯಾರ್ಯಾರಿಂದ ಏನೇನು ಮಾತಾಡ್ಕೋತಾರೋ ಮಾತಾಡ್ಕೊಳ್ಳಿ. ಭಗವಂತ ರಾಮ ಇಲ್ಲ ಅಂದ್ರೆ ನಾನು ಹೇಗೆ ಬದುಕಿರ್ತೀನಿ? ಆದರೆ ಯಾವತ್ತೂ ಕೂಡ ನಾನು ಕೋಡಂಗಿ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯ ಮಾಡಿದ್ದೆಲ್ಲಾನು ಜನರ ಕಣ್ಣಲ್ಲಿ ಕಣ್ಣಿಟ್ಟು ಮಾಡಿದ್ದೀನಿ. ಬೆನ್ನ ಹಿಂದೆ ಮಾತಾಡೋದಲ್ಲ. ಯಾರಾದ್ರೂ ಮಾತಾಡೋದಿದ್ರೆ ಮುಂದೆ ಬಂದು ಮಾತಾಡಲಿ. ನೋಡಿ, ಎಲ್ರಿಗೂ ಗೊತ್ತಿದೆ, ಅದು 2013ರಲ್ಲಿ ನೀವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ತಮ್ಮ ಹಿರಿಯರ ವಿರೋಧದ ನಡುವೆ ಕೂಡ ನೀವು ನರೇಂದ್ರ ಮೋದಿ ಅವರ ಹೆಸರನ್ನ ಡಿಕ್ಲೇರ್ ಮಾಡ್ತೀರಾ. ಮೋದಿಯವರು ಭಾರತದ ಪ್ರಧಾನಿ ಹುದ್ದೆಗೆ ಅಭ್ಯರ್ಥಿ ಅಂತ ಹೇಳ್ತೀರಾ. ಇದನ್ನ ನೀವೇ ಮಾಡಿದ್ದು. ನೋಡಿ, ನಾನು ಏನೂ ಮಾಡೇ ಇಲ್ಲ. ನಾನು ಅಧ್ಯಕ್ಷನಾಗಿದ್ದೆ. ನನಗನ್ನಿಸ್ತು, ನನಗನ್ನಿಸ್ತು. ನೋಡಿ, ಸಾರ್ವಜನಿಕವಾಗಿ ಯಾರಾದ್ರೂ ಹೆಸರು ಕೊಟ್ರೆ ಆಗ್ಲೂ ಕೂಡ ಅದು ಹೆಚ್ಚೇನೂ ಅಲ್ಲ, ಆದರೆ ಚರ್ಚೆಯಲ್ಲಿ ಬರ್ತಾ ಇತ್ತು. ನಾವು 1, 2, 3, 4 ಜನ ಇರ್ತಿದ್ವಿ. ನನಗನ್ಸಿದ್ದು ಮೋದಿಯವರಲ್ಲಿ ಆ ಸಾಮರ್ಥ್ಯ ಇದೆ ಅಂತ. ಯಾಕಂದರೆ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಸರ್ಕಾರ ನಡೆಸಿದ್ದು ಚೆನ್ನಾಗಿತ್ತು. 3 ಸಲ ಅವ್ರ ಸರ್ಕಾರನೇ ಇತ್ತು. ನನಗನ್ಸಿದ್ದು, ಈ ದೇಶಕ್ಕೆ ಯಾರಾದ್ರೂ ಒಳ್ಳೆ ನಾಯಕ ಅಂತಂದ್ರೆ ಅದು ಮೋದಿಯವರೇ ಆಗಿರ್ತಾರೆ ಅಂತ. ಅದಕ್ಕೆ ನಾನು ಅವ್ರ ಹೆಸರನ್ನ ಮಾತ್ರ ಘೋಷಣೆ ಮಾಡಿದೆ. ಆ ಸಮಯದಲ್ಲಿ ನಿಮಗೆ ಕಲ್ಪನೆ ಇತ್ತಾ
10 ವರ್ಷದ ನಂತರ ಮೋದಿ ಅವರು ವರ್ಲ್ಡ್ ಮ್ಯಾಪ್ ಅಲ್ಲಿ ಇರ್ತಾರೆ, ವಿಶ್ವದ ಮಹಾನ್ ನಾಯಕರಲ್ಲಿ ಅವರ ಹೆಸರು ಕೂಡ ಇರುತ್ತೆ, ಭಾರತದಲ್ಲಿ ಇಷ್ಟು ಜನಪ್ರಿಯತೆ ಸಿಗುತ್ತೆ, ಅವರಿಗೆ ಇಷ್ಟು ಶಕ್ತಿ ಇರುತ್ತೆ ಅಂತ. ನನ್ನ ಜೊತೆ ಎಷ್ಟು ಜನ ಇದ್ರು ಅವ್ರನ್ನ ಒಂದ್ಸತಿ ಕೇಳಿ, ಬಹುಶಃ ಮೋದಿ ಅವ್ರಿಗೂ ಇದು ಗೊತ್ತಿರಲ್ಲ ಅನ್ಸುತ್ತೆ. ನಮ್ಮ ಅನಿಸಿಕೆ ಏನಿತ್ತು ಅಂತ ಕೇಳಿ ಅವ್ರ ಬಗ್ಗೆ. ನನಗನ್ಸಿದ್ದು ಅವ್ರೊಳಗಡೆ ಒಂದು ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ಯೋಗ್ಯತೆ ಇದೆ, ನಿಭಾಯಿಸುವಂಥ ಶಕ್ತಿ ಇದೆ ಅಂತ. ದೇಶವನ್ನು ಸರಿಯಾಗಿ ತಗೊಂಡೋಗ್ತಾರೆ, ಅವರ ಉಪಸ್ಥಿತಿಯಲ್ಲಿ ದೇಶದ ಘನತೆಯು ಹೆಚ್ಚಾಗುತ್ತೆ ಅಂತ ಅನಿಸ್ತಿತ್ತು. ನನಗೆ ಮನಸ್ಸಲ್ಲಿ ಹಾಗೆ ಅನಿಸ್ತಾ ಇತ್ತು. ನಾನು ಹೇಳೋದೇನೆಂದರೆ, ಆಗ ನನ್ನ ಮನಸ್ಸಲ್ಲಿ ಏನು ಯೋಚನೆ ಇತ್ತೋ ಅದೆಲ್ಲ ಆಯಿತು. ಅಲ್ಲ, ನನ್ನ ಜೊತೆ ಯಾರಿರ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನೀವು ಅವ್ರನ್ನೂ ಕರೆದು ಕೇಳಿ ಏನು ಅಂತ ಗೊತ್ತಾಗತ್ತೆ ನಿಮಗೇನೆ. ನಾನು ಗೋವಾದಲ್ಲಿ ಆ ಸಮಯದಲ್ಲೇ ಎಲೆಕ್ಷನ್ ಕಮಿಟಿಯ ಸಮಿತಿ ಅಧ್ಯಕ್ಷನಾಗಿ ಘೋಷಣೆ ಆಗಿದ್ದ ನಂತರ, ಆಗ ಅಧ್ಯಕ್ಷನಾಗಿದ್ದಾಗ ಅರುಣ್ ಜೇಟ್ಲಿ ಆ ಸಮಯದಲ್ಲಿ ಅದನ್ನು ನಡೆಸ್ತಾ ಇದ್ರು. ಆ ಕಾರ್ಯಕ್ರಮದ ಕಾರ್ಯಕರ್ತರ ಬೃಹತ್ ಸಭೆ ನಡೆದಿತ್ತು. ಸುಮಾರು 5,000 to 6,000 ಕಾರ್ಯಕರ್ತರಿದ್ರು. ಮೊದಲು ಮೋದಿಯವ್ರನ್ನ ಮಾತಾಡೋದಕ್ಕೆ ಅಂತ ಆಮಂತ್ರಣ ಕೊಟ್ಟರು. ರಾಷ್ಟ್ರಪತಿಯವರು ಆಮೇಲೆ ಮಾತಾಡ್ತಾರೆ. ನಾನು ಹೇಳಿದೆ ಮೋದಿಯವ್ರಿಗೆ, ನೀವು ಕೂತ್ಕೊಳ್ಳಿ. ನಾನು ಎದ್ದು ನಿಂತೆ. ನಾನು ಆಡಿಯನ್ಸ್ ಕೇಳಿದೆ, ನನಗೆ ಗೊತ್ತು ನಾನು ಅಧ್ಯಕ್ಷ ಅಂತ, ನಾನು ಆಮೇಲೆ ಮಾತಾಡಬೇಕು. ಆದರೆ ಇವತ್ತು ದೇಶ ಯಾವುದೇ ಪಕ್ಷದ ಅಧ್ಯಕ್ಷರ ಮಾತನ್ನು ಕೇಳೋಕೆ ಬಯಸಲ್ಲ. ಬದಲಿಗೆ ದೇಶ ಅದರ ಭವಿಷ್ಯದ ನಾಯಕನನ್ನ ಮಾತು ಕೇಳೋಕ್ಕೆ ಬಯಸುತ್ತೆ ಅಂತ. ಅದಕ್ಕೆ ನಾನು ಎದ್ದು ನಿಂತೆ. ನಾನು ಆದ್ಮೇಲೆ ಮೋದಿಯವ್ರು ಮಾತಾಡ್ತಾರೆ ಎಂದೆ.